ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಹತ್ರ ಎಷ್ಟು ಇಯರಿಂಗ್ಸ್ ಇದೆ ಅಂತ ಹೇಳಿ ತೋರಿಸ್ತೀನಿ, ಮತ್ತು ಆ ಇಯರಿಂಗ್ಸ್ ಹಿಂದೆ ಇರೋ ಸ್ಟೋರಿನ ಹೇಳ್ತೀನಿ. ಸೊ ಇದು ನಾನು ತೊಗೊಂಡಿದ್ದು ಫಸ್ಟ್ ಇಯರಿಂಗ್. ಇದು ನಾನು ಡಿಗ್ರಿನಲ್ಲಿದ್ದಾಗ ತೊಗೊಂಡಿದ್ದು. ಈ ಇಯರಿಂಗ್ ಹಿಂದೆ ಇರೋ ಸ್ಟೋರಿ ಏನಂತಂದರೆ, ನಮ್ಮ ಕಾಲೇಜ್ ಅಲ್ಲಿ ಪಾರ್ಕಿಂಗ್ ಸ್ಲಾಟ್ ಹತ್ರ ನನಗೆ 100 ರೂಪೀಸ್ ದುಡ್ಡು ಸಿಕ್ತು. ಸೊ ನನ್ನ ಫ್ರೆಂಡ್ಸ್ಗಳೆಲ್ಲ ನನಗೆ ಬೇಕು ಅಂತಾಯಿದ್ರು. ಸೊ ಯಾರಿಗೂ ಬೇಡ, ಈ ದುಡ್ಡು ನಾನು ಇಟ್ಕೊಳ್ಳಲ್ಲ ಅಂತ ಹೇಳಿ ಇಯರಿಂಗ್ ಶಾಪ್ಗೆ ಹೋಗಿ ಈ ಇಯರಿಂಗ್ ತೊಗೊಂಡಿದ್ದೆ. ನೆಕ್ಸ್ಟ್ ತೊಗೊಂಡಿದ್ದು ಇಯರಿಂಗ್ ಇದು ಯಾವಾಗ ತೊಗೊಂಡಿದ್ದು ಅಂತ ಅಂದರೆ, ಡಿಗ್ರಿನಲ್ಲಿ ಇದ್ದಾಗಲೇ ಅಂತ ಅನಿಸುತ್ತೆ. ನಮ್ಮ ಸರ್ದು ಮದುವೆ ಇತ್ತು, ಆ ಮದುವೆಗೆ ಹಾಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಈ ಇಯರಿಂಗ್ ತೊಗೊಂಡಿದ್ದೆ ನಮ್ಮೂರಲ್ಲಿ. ಆ್ಯಕ್ಚುಲಿ ಅದ್ರ ಜೊತೆಗೆ ಇನ್ನೊಂದು ಇಯರಿಂಗ್ ತೊಗೊಂಡಿದ್ದೆ. ಈ ಇಯರಿಂಗ್ ತೊಗೊಂಡಿದ್ದೆ. ಸೊ ದುರಂತ ಏನು ಅಂತಂದರೆ, ಈ ಇಯರಿಂಗ್ಸ್ನ ತುಂಬ ಇಷ್ಟಪಟ್ಟು ತೊಗೊಂಡು ಕೊನೆಗೆ ಇದನ್ನು ಹಾಕೊಂಡು ಹೋದೆ ಮದುವೆಗೆ. ನನಗೆ ಇನ್ನೂ ಆ ದಿನಗಳೆಲ್ಲ ನೆನಪಿದೆ. ಈ ಮಣಿಗಳಂದರೆ ನನಗೆ ತುಂಬ ಇಷ್ಟ ಈ ಇಯರಿಂಗ್ಸಲ್ಲಿ. ಸೊ ಇಷ್ಟ ಆಗಿರೋದನ್ನು ತುಂಬ ಯೂಸ್ ಮಾಡಿ ಹಾಳು ಮಾಡೋ ಕೆಟಗರಿ ನಂದಲ್ಲ. ಸೊ ಹಾಗಾಗಿ ಈ ಇಯರಿಂಗ್ಸ್ನ ನಾನು ತುಂಬ ಯೂಸ್ ಮಾಡಿಲ್ಲ. ಒನ್ ಟೈಮ್ ಹಾಕಿದ್ದೀನಿ ಫೋಟೋಗೆ ಅಂತ ಹೇಳಿ ಹಾಕ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಡಿಗ್ರಿನಲ್ಲಿರುವಾಗ ನಮಗೊಂದು ಸೆಂಡ್ ಆಫ್ ಪಾರ್ಟಿ ಮಾಡ್ತಾಯಿದ್ರು, ಅದಕ್ಕೆ ಹಾಕೋಬೇಕಿತ್ತು. ಆ ಗೌನ್ಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ. ಮತ್ತು ನಾನು ಅವಾಗ ಕಂಠಿ ಮಾಲ ಯೂಸ್ ಮಾಡ್ತಾಯಿದ್ದೆ, ತುಳಸಿ ಮಾಲ ಕೃಷ್ಣಂದು. ಸೊ ಅದನ್ನು ನಾನು ತೆಗೆಯೋ ರೀತಿ ಇರಲಿಲ್ಲ. ಸೊ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಇಯರಿಂಗ್ಸ್ ತೊಗೊಂಡಿದ್ದೆ. ಇದನ್ನೂ ಅಷ್ಟೇ, ಇದು ನಮ್ಮೂರಲ್ಲೇ ತೊಗೊಂಡಿದ್ದು. ಇದು ಏನು ತೊಗೊಂಡೆ ಅಂತ ಹೇಳಿ ನೆನಪಿಲ್ಲ ನನಗೆ. ಇದ್ರ ಬಗ್ಗೆ ಯಾವ ಸ್ಟೋರಿನೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಇದನ್ನು ನಾನು ರೀಸೆಂಟಾಗಿ ಕಾಲೇಜ್ಗೆ ಹಾಕೊಂಡೋಗಿದ್ದೆ. ನಮ್ಮ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇ ಇತ್ತು, ಆವಾಗ ಹಾಕೊಂಡೋಗಿದ್ದೆ. ಅದೊಂದೇ ಸಲ ಹಾಕಿರೋದು. ಇದನ್ನು ಮತ್ತೇನು ಯೂಸೇ ಮಾಡಿಲ್ಲ. ತುಂಬ ಇಷ್ಟಪಟ್ಟು ತೊಗೊಂಡೆ, ಬಟ್ ಇದನ್ನು ಒಂದು 2 to 3 ಟೈಮ್ಸ್ ಹಾಕಿರ್ಬೋದೇನೋ ಅಷ್ಟೇ. ಇದನ್ನು ತುಂಬ ನಾನು ಯೂಸ್ ಮಾಡಿಲ್ಲ, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಇದಂತೂ ಮೋಸ್ಟ್ ಯೂಸ್ಲೆಸ್ ಇಯರಿಂಗ್. ಒಂದು ಸಲನೂ ಹಾಕಿಲ್ಲ, ಮುಂದೆನೂ ಹಾಕಲ್ಲ, ಯಾವತ್ತಿಗೂ ಹಾಕಲ್ಲ. ಅಷ್ಟು ವೆಯ್ಟ್ ಇದೆ ಇದು. ಈ ರೀತಿ ಇದೆ. ಡಿಸೈನ್ ಎಲ್ಲ ಚೆನ್ನಾಗಿದೆ, ಬಟ್ ತುಂಬ ವೆಯ್ಟ್ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಇದು ತೊಗೊಂಡಿದ್ದಲ್ಲ, ಆ್ಯಕ್ಚುಲಿ ನನಗೆ ಗಿಫ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡ್ ಒಬ್ಬರು. ಇದು ಅಷ್ಟೇ ಆನ್ಲೈನಲ್ಲಿ ತೊಗೊಂಡಿದ್ದು. ತುಂಬ ವೆಯ್ಟ್ ಇದೆ, ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ. ನಾನು ಬರ್ತ್ಡೇಗಾಗಲಿ ಅಥವಾ ಏನೇ ಫಂಕ್ಷನ್ ಆಗಲಿ, ನಾನು ಇದೇ ಇಯರಿಂಗ್ ಫಸ್ಟ್ ನನಗೆ ನೆನಪಾಗೋದು. ಇಯರಿಂಗ್ಸ್ ಅಂದರೆ ಇದು ಅಂದರೆ ಇಯರಿಂಗ್ಸ್ ನನಗಂತೂ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಇಯರಿಂಗ್. ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ. ಇದು ರೀಸೆಂಟಾಗಿ ತೊಗೊಂಡೆ. ಇದನ್ನು ತುಂಬ ಕಮ್ಮಿ ಸಲ ಯೂಸ್ ಮಾಡಿರೋದು. ಕಾಲೇಜಿಗೆ ಒಂದು ಸಲ ಹಾಕೊಂಡು ಹೋಗಿದೆ ಅನಿಸುತ್ತೆ ಅಷ್ಟೇ. ಈ ಇಯರಿಂಗ್ಸ್ ತೊಗೊಂಡು ಒಂದು 15 ಡೇಸ್ ಆಗಿರ್ಬೋದು. ಒಂದು ಸಲನೇ ಯೂಸ್ ಮಾಡಿಲ್ಲ, ಹಾಗೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಾನು ಡಿಗ್ರಿನಲ್ಲಿದ್ದಾಗ ತುಂಬ ಯೂಸ್ ಮಾಡಿದ್ದೀನಿ. ಸಿಗೋ 2 ದಿನ ಕಲರ್ ಡ್ರೆಸ್, ಆವಾಗಲೂ ಇದನ್ನು ಹಾಕೊಂಡು ಫುಲ್ ಮಜ್ಜಾ ಮಾಡಿದ್ದೀನಿ. ಸಿಟಿಗೆ ನಾನು ನನ್ನ ಫ್ರೆಂಡು ಹಾಗೆ ಹೋಗಿದ್ವಿ ಸುತ್ತಾಡ್ಕೊಂಡು ಬರೋಣ ಅಂತೇಳಿ. ಆವಾಗ ಈ ಇಯರಿಂಗ್ ನನಗಿಷ್ಟ ಆಯಿತು ಅಂತ ಅವಳಿಗೆ ಗೊತ್ತಾಗಿ ಅವಳು ನನಗೆ ತೊಗೊಟ್ಟಿದ್ದು. ಇದನ್ನು ಡಿಸೈನ್ ಕಲರ್ ಎಲ್ಲ ನೋಡಿ ಆನ್ಲೈನಲ್ಲಿ ತೊಗೊಳ್ತೀವಿ, ಅದು ತುಂಬ ವೆಯ್ಟ್ ಇರುತ್ತೆ. ಕೊನೆಗೆ ತುಂಬ ವೆಯ್ಟ್ ಇದೆ, ನನಗೆ ಹಾಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಹಾಗೆ ಇಟ್ಬಿಡ್ತೀವಿ. ಈ ಇಯರಿಂಗ್ ಸಹ ಹಾಗೆ ಆಗಿತ್ತು. ಮೈಸೂರಲ್ಲಿ ಫಾರಮ್ ಮಾಲ್ ಇದೆಯಲ್ಲ, ಅಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ವಿ. ಆವಾಗ ನನಗೆ ಈ ಇಯರಿಂಗ್ ತುಂಬ ಇಷ್ಟ ಆಗಿತ್ತು. ಜಸ್ಟ್ 99 ಅಷ್ಟೇ, ತುಂಬ ಚೆನ್ನಾಗಿತ್ತು. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಗರುಡ ಕಾಣಿಸ್ತಿಲ್ಲ ಅನಿಸುತ್ತೆ ನೀಟಾಗಿ. ಇದನ್ನು ಅಷ್ಟೇ ತುಂಬ ಸಲ ಯೂಸ್ ಮಾಡಿದ್ದೀನಿ. ಸೊ ಇದೆಲ್ಲ ಚೋಟಾ ಮೋಟಾ ಇಯರಿಂಗ್ಸ್. ನೆಕ್ಸ್ಟ್ ದಿಸ್ ಇಸ್ ಮೈ ಫೇವ್ರೆಟ್ ಇಯರಿಂಗ್. ಆ್ಯಕ್ಚುಲಿ ಫೇವ್ರೆಟ್ ಅಂತ ಹೇಳಿ ಆಲ್ರೆಡಿ 3 to 4 ಟೈಮ್ಸ್ ಹೇಳಿದ್ದೀನಿ. ಇದು ಆ ಫೇವ್ರೆಟಲ್ಲಿ ಒಂದು. ಇದನ್ನು ತುಂಬ ಫೇವ್ರೆಟ್ ಅಂತ ಹೇಳಿನೇ ಒಂದೇ ಒಂದು ಸಲ ಯೂಸ್ ಮಾಡಿದ್ದೀನಿ. ಇದು ಅಷ್ಟೇ ಆನ್ಲೈನಲ್ಲಿ ಒಟ್ಟಿಗೆ ತೊಗೊಂಡಿದ್ದು. ತುಂಬ ಇಷ್ಟ ಆಯಿತು ಅಂತ ಹೇಳಿ ಬುಕ್ ಮಾಡಿದೆ. ತುಂಬ ವೆಯ್ಟ್ ಇದೆ, ಒಂದು ಸಲನೂ ಸಹ ಹಾಕಿಲ್ಲ. ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಇಸ್ಕಾನ್ಗೆ ಹೋಗಿದ್ದೆ. ಇಸ್ಕಾನ್ ಹತ್ರ ಈ ಇಯರಿಂಗ್ಸ್ ತೊಗೊಂಡಿದ್ದು. ಈ ಇಯರಿಂಗ್ ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು, ಬಟ್ ಒಂದು ಸಲನೂ ಸಹ ಯೂಸ್ ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನನಗೆ ಇದನ್ನು ಯೂಸ್ ಮಾಡಬೇಕು ಅಂತ ಅನಿಸಿಲ್ಲ, ಯೂಸ್ ಮಾಡಿಲ್ಲ. ಈ ಇಯರಿಂಗ್ ಸಹ ಹಾಗೆ ಇಟ್ಬಿಟ್ಟಿದ್ದೀನಿ. ನಾನು ತುಂಬ ಇಯರಿಂಗ್ಸ್ ಹಾಗೆ ಇಟ್ಬಿಟ್ಟಿದ್ದೀನಿ. ಇದು ಮಾಡ್ರನ್ ಡ್ರೆಸ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ. ಇದನ್ನು 3 to 4 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಈ ಇಯರಿಂಗ್ಸನ್ನ ನಾನು ಫಸ್ಟ್ ಟೈಮ್ ಯಾವಾಗ ಯೂಸ್ ಮಾಡಿದ್ದು ಅಂತ ಹೇಳಿದರೆ, ನನ್ನ ಫ್ರೆಂಡ್ ನಿಶ್ಮಿತಾ ಅವ್ರ ಮನೆ ಗೃಹ ಪ್ರವೇಶ ಆಯಿತು. ಅದಕ್ಕೆ ನಾನು ಮಂಗಳೂರು ಹೋಗಿದ್ದೆ. ಸೊ ಮಂಗಳೂರಿಗೆ ಹೋಗಿದ್ದಾಗ ಇದನ್ನು ಯೂಸ್ ಮಾಡಿದ್ದೆ. ಆವಾಗ ಯೂಸ್ ಮಾಡಿದ್ದಷ್ಟೇ, ಇದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ ನಾನು. ಇದೆಲ್ಲ ಚೋಟ ಮೋಟ ಇಯರಿಂಗ್ಸ್. ಇವಾಗಲೂ ಅನಿಸುತ್ತೆ ನಾನು ಇಯರಿಂಗ್ಸ್ ಏನು ತೊಗೊಂಡೆ ಅಂತ ಹೇಳಿ. ಇದಂದರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ ನಾನಂತೂ. ನನ್ನ ಹತ್ರ ಇರೋ ಇಯರಿಂಗ್ಸಲ್ಲಿ ಬೆಸ್ಟ್ ಇಯರಿಂಗ್ಸ್ ಇರೋದೆಲ್ಲ ಈ ಡಬ್ಬದಲ್ಲೇ. ಇದನ್ನು ಓಪನ್ ಮಾಡೋಣ. ಇಷ್ಟು ಇಯರಿಂಗ್ಸ್ ಇದೆ. ಈ ಇಯರಿಂಗ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಇಷ್ಟಪಟ್ಟು ತೊಗೊಂಡೆ. ಏನಕ್ಕೆ ಅಂತ ಗೊತ್ತಿಲ್ಲ, ಒಂದು ಸಲನೂ ಯೂಸ್ ಮಾಡಬೇಕಂತ ಅನಿಸಿಲ್ಲ. ಇದನ್ನು ಹಾಗೇ ಇಟ್ಬಿಟ್ಟಿದ್ದೀನಿ ನಾನು. ಇದು ನನಗೆ ಕೆಲವೊಮ್ಮೆ ಇಷ್ಟ ಆಗುತ್ತೆ, ಕೆಲವೊಮ್ಮೆ ಇಷ್ಟ ಆಗಲ್ಲ. ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ.
ಸೊ ಇದನ್ನು ಒಂದು ಸಲ ಹಾಕ್ಕೊಂಡಿದ್ದೆ ಅಷ್ಟೇ, ಒಂದು ಸಲ ಹಾಕಿ ಹಾಗೆ ಇಟ್ಬಿಟ್ಟಿದ್ದೀನಿ, ಮತ್ತೆ ಹಾಕೋಬೇಕಂತ ಅನಿಸಿಲ್ಲ ನನಗೆ. ಆ್ಯಕ್ಚುಲಿ ಇದು ವೆಯ್ಟ್ ಇಲ್ಲ, ಸೊ ಹಾಗಾಗಿ ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ. ನಂಗೆ ಇಯರಿಂಗ್ಸ್ ಅಂದ್ರೇ ತುಂಬ ಇಷ್ಟ, ಅದರಲ್ಲೂ ಈ ಥರ ಪುಟ್ಟಕ್ಕೆ ಕ್ಯೂಟಾಗಿತ್ತು ಅಂದರೆ ಇನ್ನೂ ಇಷ್ಟ ಆಗುತ್ತೆ. ಇದು ಸ್ವಲ್ಪ ವೆಯ್ಟ್ ಇದೆ ಅಂತ ಹೇಳಿ ನಾನು ತುಂಬ ಯೂಸ್ ಮಾಡಲ್ಲ, ಆವಾಗವಾಗ ಯೂಸ್ ಮಾಡ್ತೀನಿ ಅಷ್ಟೇ. ಇದು ನಮ್ಮ ಅಕ್ಕ ನನಗೆ US ಇಂದ ತಂದು ಕೊಟ್ಟಿದ್ದು. ನಾನು 8th ಓದ್ತಾ ಇರುವಾಗ, ಆವಾಗಲಿಂದ ಇದುವರೆಗೂ ತುಂಬ ಜೋಪಾನ ಮಾಡಿದ್ದೀನಿ ಆ್ಯಂಡ್ ತುಂಬ ಯೂಸ್ ಮಾಡಿದ್ದೀನಿ. ಈ ಜಾತ್ರೆ ಇಯರಿಂಗ್ಸ್ ನಾನು ಏನಕ್ಕೆ ತೊಗೊಂಡೆ ಅಂತ ನನಗೆ ದೇವರಾಣೆಗೂ ಗೊತ್ತಿಲ್ಲ. ಇದನ್ನು ಒಂದು ಸಲನೂ ಯೂಸ್ ಮಾಡಿಲ್ಲ, ಯೂಸು ಮಾಡಲ್ಲ, ಸುಮ್ಮನೆ ತೊಗೊಂಡಿದ್ದೀನಿ, ಸುಮ್ಮನೆ ಹಾಗೆ ಇಡ್ತೀನಿ. ಇದು ಅಷ್ಟೇ ತುಂಬ ಕಮ್ಮಿ ಯೂಸ್ ಮಾಡೋದು, ಯಾಕಂದರೆ ಸ್ವಲ್ಪ ಜಾತ್ರೆ ಅನಿಸುತ್ತೆ, ಹಾಗಾಗಿ ಈ ಇಯರಿಂಗ್ ಸಹ ನಾನು ಯೂಸ್ ಮಾಡಲ್ಲ. ಇದನ್ನು ಅಷ್ಟೇ ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಇಷ್ಟು ಇಯರಿಂಗ್ಸ್ನು ನಾನು ಜುಡಿಯೋದಲ್ಲಿ ತೊಗೊಂಡೆ, ಬಟ್ ಈ ಇಯರಿಂಗ್ಸ್ ಇದೆಯಲ್ಲ ಇದು ಒಂದು ಕಳ್ಳೋಗ್ಬಿಟ್ಟಿದೆ. ಎಲ್ಲಿ ಕಳ್ಳೋಯ್ತು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇನ್ನೂ ಇಯರಿಂಗ್ಸ್ ಇದೆ, ಐ ಥಿಂಕ್ ಅಮೆಝಾನಲ್ಲಿ ಅಂತ ಅನಿಸುತ್ತೆ. ಇದನ್ನೆಲ್ಲ ಕಮ್ಮಿ ಯೂಸ್ ಮಾಡೋದು ನಾನು. ಇದೆಲ್ಲ ನಾನು ಯೂಸ್ ಮಾಡಿರೋದು ಐ ಥಿಂಕ್ 2 to 3 ಅಷ್ಟೇ. ಬಟ್ ಆ 2 to 3 ಇಯರಿಂಗ್ಸ್ ಇದೆಯಲ್ಲ ಅದನ್ನು ಡೈಲಿ ಯೂಸ್ ಮಾಡ್ತೀನಿ. ನೋಡಿದವ್ರು ಅನ್ಕೊಬಿಡ್ಬೇಕು ಈ ಹುಡುಗಿ ಹತ್ರ ಇಯರಿಂಗ್ಸೇ ಇಲ್ವೇನೋ ಅಂತ, ಅಷ್ಟು ಯೂಸ್ ಮಾಡ್ತೀನಿ. ಇದೆಲ್ಲ ಸುಮ್ಮನೆ ಹಾಗೆ ವೇಸ್ಟಾಗಿ ಇಟ್ಕೊಂಡಿದ್ದೀನಿ. ಈ ಇಯರಿಂಗ್ ಯೂಸ್ ಮಾಡೋದು ತುಂಬ ಕಮ್ಮಿ, ಬಟ್ ಈ ಇಯರಿಂಗ್ಸ್ಗೆ ನಾನು 160 ರೂಪೀಸ್ ಕೊಟ್ಟಿದ್ದೀನಿ. ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಇಟ್ಸ್ ಓಕೆ. ಇದನ್ನು ನಾನು ಯಾವಾಗ ತೊಗೊಂಡಿದ್ದು ಅಂತ ಹೇಳಿದರೆ ಐ ಥಿಂಕ್ ಯುವ ದಸರಾ ಟೈಮಲ್ಲಿ ಅಂತ ಅನಿಸುತ್ತೆ. ಯುವ ದಸರಾನ ಯುವ ಸಂಭ್ರಮನ ನನಗೆ ಕರೆಕ್ಟಾಗಿ ನೆನಪಿಲ್ಲ, ಬಟ್ ಮೈಸೂರು ದಸರಾ ಟೈಮಲ್ಲಿ ಇದನ್ನು ತೊಗೊಂಡಿದ್ದು. ತುಂಬ ಇಷ್ಟಪಟ್ಟು ಈ ಇಯರಿಂಗ್ ತೊಗೊಂಡೆ, ಬಟ್ ಹಾಕೊಂಡಿದ್ದ ದಿನವೇ ಬೀಳಿಸ್ಬಿಟ್ಟೆ. ಇದು ಒಡೆದೋಗ್ಬಿಡ್ತು. ಕ್ವಿಕ್ ಹಾಕಿ ಹಾಗೇ ಅನಿಸಿದ್ದೀನಿ, ಇದು ಫುಲ್ ಹೊರಟೋಗಿತ್ತು. ಇವಾಗ ಇದನ್ನು ಯೂಸ್ ಮಾಡ್ಬೋದು, ಬಟ್ ಇದನ್ನು ನಾನು ಫುಲ್ಲು ಚಿನ್ನದ ಥರ ನೋಡ್ಕೊಳ್ತೀನಿ. ಏನಕ್ಕೆ ಅಂದರೆ ಮತ್ತೆ ಬೀಳಿಸಿ ಮತ್ತೆ ಹಾಳಾಗಿ ಆಗಲ್ಲ ನನಗೆ. ಈ ಫ್ರೆಂಡ್ ಧರ್ಮಸ್ಥಳ ಹೋಗಿದ್ದಾಗ ಈ ಇಯರಿಂಗ್ ನನಗೆ ತಂದುಕೊಟ್ಟಿದ್ದು, ಬಟ್ ಇದನ್ನು ಒಂದು ಸಲನೂ ಸಹ ಯೂಸ್ ಮಾಡಿಲ್ಲ. ಯಾವಾಗ ಯೂಸ್ ಮಾಡ್ತೀನಿ ಅಂತ ಹೇಳಿ ಗೊತ್ತಿಲ್ಲ, ನೋಡೋಣ. ಇಷ್ಟು ಇಯರಿಂಗ್ಸ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡೆ, ಬಟ್ ತುಂಬ ವೆಯ್ಟ್ ಇದೆ ಅಂತ ಹೇಳಿ ನಾನು ಇಷ್ಟನ್ನು ಸಹ ಯೂಸ್ ಮಾಡಿಲ್ಲ. ಈ ಇಯರಿಂಗ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ನಾನು ಇದನ್ನು ತುಂಬ ಕಮ್ಮಿ ಸಲ ಯೂಸ್ ಮಾಡಿರೋದು. ನೆಕ್ಸ್ಟ್ ನಾನು ತೊಗೊಂಡಿದ್ದು ಈ ಇಯರಿಂಗ್ಸ್, ಇದು ಬ್ಯಾಂಗ್ಳೂರಲ್ಲಿದ್ದಾಗ ತೊಗೊಂಡಿದ್ದು. ಈ ಓಲೆನ ಬೆಂಗಳೂರಲ್ಲಿ ತೊಗೊಂಡು ಮಂಗ್ಳೂರಿಗೆ ಹಾಕೊಂಡು ಹೋಗಿದ್ದೆ, ಅದು ಬಿಟ್ಟು ಮತ್ತೆ ನಾನು ಈ ಓಲೆ ಹಾಕಿಲ್ಲ. ಇದನ್ನು ಬೆಂಗಳೂರಲ್ಲಿ ತೊಗೊಂಡು ಮೈಸೂರಲ್ಲಿ ತಂದಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು ಸಲನೂ ಸಹ ಯೂಸ್ ಮಾಡಿಲ್ಲ.